ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವು ಗಾಯತ್ರಿ ಚೈತನ್ಯದ ಆಕರಗಳನ್ನು ಆಧರಿಸಿ ಇಂದು ಗಾಯತ್ರಿ ಎಂಬ ಪರಿಕಲ್ಪನೆಯ ಬಗ್ಗೆ ಒಂದು ಆಳವಾದ ಚರ್ಚೆ ನಡೆಸೋಣ. ಸಾಮಾನ್ಯವಾಗಿ ಗಾಯತ್ರಿ ಅಂತ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಒಂದು ಮಂತ್ರ. ಹೌದು, ಖಂಡಿತ. ಆದರೆ ಆಕರಗಳನ್ನು ನೋಡಿದಾಗ ಗಾಯತ್ರಿ ಕೇವಲ ಒಂದು ಮಂತ್ರವಲ್ಲ, ಅದೊಂದು ಛಂದಸ್ಸು, ಪೂಜಿಸಲ್ಪಡುವ ದೇವತೆ ಮತ್ತು ಎಲ್ಲವನ್ನೂ ಮೀರಿದ ಒಂದು ಪರಬ್ರಹ್ಮ ತತ್ವವೂ ಹೌದು. ನಿಖರವಾಗಿ. ಇವತ್ತು ನಾವು ತಿಳಿದುಕೊಳ್ಳೋ ಹೊರಟಿರುವುದು ಈ ಬಹುಮುಖಿ ಪರಿಕಲ್ಪನೆಯನ್ನು ಶಾಸ್ತ್ರಗಳ ದೃಷ್ಟಿಕೋನದಿಂದ ಹೇಗೆ ಅರ್ಥ ಮಾಡಿಕೊಳ್ಬೋದು ಎಂಬುದನ್ನು. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಖಂಡಿತ. ಇದು ನಿಜಕ್ಕೂ ಒಂದು ಆಳವಾದ ವಿಷಯ. ಗಾಯತ್ರಿ ಎನ್ನುವ ಒಂದೇ ಪದಕ್ಕೆ ವ್ಯಾಕರಣದ, ಆಧ್ಯಾತ್ಮದ ಮತ್ತು ಜ್ಞಾನದ ನೆಲಗಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳಿವೆ. ವ್ಯಾಕರಣದ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಛಂದಸ್ಸು, ಅಂದ್ರೆ ಒಂದು ಕಾವ್ಯದ ಮೀಟರ್. ನಿರಾಕಾರ ಸ್ವರೂಪದಲ್ಲಿ ಅದೊಂದು ಮಂತ್ರ, ಸಾಕಾರ ಸ್ವರೂಪದಲ್ಲಿ ಅವಳೇ ದೇವಿ. ಆದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಜ್ಞಾನ ಸ್ವರೂಪದಲ್ಲಿ ನೋಡಿದ್ರೆ ಅದೇ ಪರಬ್ರಹ್ಮ. ಯಾವ ಸೂಕ್ಷ್ಮ ಮತ್ತು ಸಾತ್ವಿಕವಾದ ಬ್ರಹ್ಮಶಕ್ತಿ ನೆಲೆಸಿದೆಯೋ ಅದನ್ನೇ ಗಾಯತ್ರಿ ಎನ್ನಲಾಗಿದೆ ಅಂತ. ಅಂದ್ರೆ ಇದೊಂದು ಶಕ್ತಿಯ ಹೆಸರು? ಹೌದು, ಮೂಲಭೂತವಾಗಿ ಅದೊಂದು ಶಕ್ತಿ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಹಾಗಾದ್ರೆ ಈ ಗಾಯತ್ರಿ ಅನ್ನೋ ಶಬ್ದದ ಮೂಲವೇನು, ಅದರ ಅರ್ಥವೇನು? ಆಕರಗಳ ಪ್ರಕಾರ ಈ ಶಬ್ದ ಗೈ ಮತ್ತು ತ್ರೈ ಎಂಬ ಎರಡು ಸಂಸ್ಕೃತ ಧಾತುಗಳಿಂದ ಬಂದಿದೆ. ಗೈ ಮತ್ತು ತ್ರೈ? ಹೌದು. ಗೈ ಅಂದ್ರೆ ಹಾಡುವುದು ಅಥವಾ ಜಪಿಸುವುದು. ತ್ರೈ ಅಂದ್ರೆ ರಕ್ಷಿಸುವುದು. ಐತರೇಯ ಬ್ರಾಹ್ಮಣದಲ್ಲಿ ಒಂದು ಅದ್ಭುತವಾದ ವಾಕ್ಯವಿದೆ, ಗಯಾನ್ ಪ್ರಾಣಾಂತ್ರಾಯತೆ ಸಾ ಗಾಯತ್ರಿ ಅಂತ. ಗಯಾನ್ ಪ್ರಾಣಾಂತ್ರಾಯತೆ? ಹೌದು. ಇಲ್ಲಿ ಗಯ ಅಂದ್ರೆ ನಮ್ಮ ಇಂದ್ರಿಯಗಳು ಮತ್ತು ಪ್ರಾಣಶಕ್ತಿ. ಅಂದ್ರೆ ಯಾರು ಪ್ರಾಣಗಳನ್ನು ಮತ್ತು ಇಂದ್ರಿಯಗಳನ್ನು ರಕ್ಷಿಸುತ್ತಾರೋ ಅವಳೇ ಗಾಯತ್ರಿ. ಓಹೋ, ಸರಳವಾಗಿ ಹೇಳೋದಾದ್ರೆ ಭಾವಪೂರ್ಣವಾಗಿ ಹಾಡುವವರನ್ನ ಅಥವಾ ಜಪಿಸುವವರನ್ನ ರಕ್ಷಿಸುವ ಶಕ್ತಿ. ನಿಖರವಾಗಿ. ಜಪಿಸುವವರನ್ನು ರಕ್ಷಿಸುವಳು ಎನ್ನುವುದು ಇದರ ಮೂಲಭೂತ ಅರ್ಥ. ಸರಿ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದ್ರೆ ಈ ರಕ್ಷಣೆಯ ಪರಿಕಲ್ಪನೆ ಕಾಲಕ್ರಮೇಣ ಹೇಗೆ ವಿಕಸನಗೊಂಡಿದೆ ಅನ್ನೋದು. ಹೇಗೆ? ಉದಾಹರಣೆಗೆ ಸ್ಕಂದ ಪುರಾಣದಲ್ಲಿ ಗಾಯತಾರಂ ತ್ರಾಯತೆ ಯಸ್ಮಾತ್ ಅಂತಾರೆ. ಅಂದ್ರೆ ಹಾಡುವವರನ್ನು ರಕ್ಷಿಸುತ್ತಾಳೆ ಅಂತ. ಇದು ಒಂದು ರೀತಿಯಲ್ಲಿ ಭೌತಿಕ ರಕ್ಷಣೆ. ಸರಿ. ಆದ್ರೆ ಶಿವಪುರಾಣ ಇದಕ್ಕೊಂದು ನೈತಿಕ ಆಯಾಮವನ್ನು ಕೊಡುತ್ತೆ. ಅದು ಗಾಯಂತಂ ತ್ರಾಯತೆ ಪಾಪಾತ್ ಅಂತ ಹೇಳುತ್ತೆ. ಓಹೋ, ಪಾಪಾತ್ ಅಂದ್ರೆ ಪಾಪದಿಂದ ರಕ್ಷಿಸುತ್ತಾಳೆ ಅಂತನಾ? ಹೌದು. ನೋಡಿ, ಇಲ್ಲಿ ರಕ್ಷಣೆಯು ಭೌತಿಕ ಮಟ್ಟದಿಂದ ನೈತಿಕ ಮಟ್ಟಕ್ಕೆ ಏರಿತು. ಇದು ಕುತೂಹಲಕಾರಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀಶಂಕರ ಭಾಷ್ಯದಲ್ಲಿ ಇದಕ್ಕೊಂದು ಜ್ಞಾನದ ಆಯಾಮವನ್ನೇ ಕೊಡ್ಲಾಗಿದೆ. ಓಕೆ. ಅಲ್ಲಿ ಗೀಯತೆ ತತ್ವಮನೆಯ ಗಾಯತ್ರೀತಿ ಅಂತ ವಿವರಿಸಲಾಗಿದೆ. ಇದರ ಅರ್ಥವೇನು? ಇದರ ಅರ್ಥ, ಯಾರ ಸಹಾಯದಿಂದ ಪರಮತತ್ವವನ್ನು ಅರಿಯಲಾಗುವುದೋ ಅವಳೇ ಗಾಯತ್ರಿ ಅಂತ. ವಾವ್. ಇಲ್ಲಿ ಗಾಯತ್ರಿ ಕೇವಲ ಭೌತಿಕವಾಗಿ ಅಥವಾ ಪಾಪಗಳಿಂದ ರಕ್ಷಿಸುವವಳಲ್ಲ, ಅವಳು ಅಜ್ಞಾನದಿಂದ ರಕ್ಷಿಸಿ ಜ್ಞಾನವನ್ನು ನೀಡುವವಳು. ಅದ್ಭುತ. ಈ ವಿವರಣೆ ಒಂದು ಹೊಸ ದೃಷ್ಟಿಕೋನವನ್ನೇ ನೀಡುತ್ತೆ. ಪರಿಕಲ್ಪನೆಯು ದೇಹದಿಂದ ಪಾಪಕ್ಕೆ, ಪಾಪದಿಂದ ಜ್ಞಾನಕ್ಕೆ ವಿಕಸನಗೊಂಡಿದೆ. ಹೌದು. ಇದು ಕೇವಲ ರಕ್ಷಣೆಯಲ್ಲ, ಇದೊಂದು ಆಧ್ಯಾತ್ಮಿಕ ಉನ್ನತಿ. ಹಾಗಾದ್ರೆ ಗಾಯತ್ರಿ ಎನ್ನುವುದು ಕೇವಲ ಒಬ್ಬ ದೇವತೆಯಲ್ಲ, ಅದೊಂದು ಮೂಲಭೂತ ತತ್ವ, ಒಂದು ಪರಮಶಕ್ತಿ ಅಂತ ಹೇಳ್ಬೋದಾ? ಖಂಡಿತ. ಹಲವಾರು ಉಪನಿಷತ್ತುಗಳು ಇದನ್ನೇ ಪ್ರತಿಪಾದಿಸುತ್ತವೆ. ನೃಸಿಂಹಪೂರ್ವ ತಾಪನಿ ಉಪನಿಷತ್ತು ಗಾಯತ್ರೀವಾ ಇದಂ ಸರ್ವಂ ಅಂತ ಘೋಷಿಸುತ್ತೆ. ಒಂದು ನಿಮಿಷ. ಗಾಯತ್ರೀವಾ ಇದಂ ಸರ್ವಂ ಅಂದ್ರೆ ಇಲ್ಲಿರುವ ಸಮಸ್ತವೂ ಗಾಯತ್ರಿ ಸ್ವರೂಪವೇ ಆಗಿದೆ ಅಂತಾನಾ? ಹೌದು. ಅಂದ್ರೆ ಗಾಯತ್ರಿ ಎಲ್ಲದರ ಒಂದು ಭಾಗ ಅಲ್ಲ, ಬದಲಿಗೆ ಎಲ್ಲವೂ ಗಾಯತ್ರಿಯೇ ಆಗಿದೆ ಅಂತ. ಇದು ಬಹಳ ದೊಡ್ಡ ಮಾತು. ಹೌದು, ಅದನ್ನೇ ಹೇಳ್ತಿರೋದು. ಇದು ಅದ್ವೈತ ದರ್ಶನದ ಸಾರ. ಜಗತ್ತಿನಲ್ಲಿ ಕಾಣುವ ಎಲ್ಲವೂ ಒಂದೇ ದೈವೀ ಶಕ್ತಿಯ ವಿವಿಧ ರೂಪಗಳು ಅನ್ನೋದನ್ನ ಇದು ಸೂಚಿಸುತ್ತೆ. ಇದೇ ದಾರಿಯಲ್ಲಿ ಗಾಯತ್ರಿ ತತ್ವ ಉಪನಿಷತ್ತು ಗಾಯತ್ರಿ ಪರಮಾತ್ಮ ಅಂತ ಹೇಳುತ್ತೆ. ಮತ್ತೆ ಬೃಹತ್ ಪರಾಶರ ಸ್ಮೃತಿ ಗಾಯತ್ರಿ ತು ಪರಂ ತತ್ವಂ ಅಂತ ಹೇಳುತ್ತೆ. ಅಂದ್ರೆ ಗಾಯತ್ರಿಯೇ ಪರಮಾತ್ಮ, ಪರಮ ತತ್ವ ಮತ್ತು ಪರಮಗತಿ. ಹೌದು. ಅದಕ್ಕಾಗಿಯೇ ಗಾಯತ್ರಿಯನ್ನು ವೇದಮಾತಾ ಅಥವಾ ವೇದಗಳ ಜನನಿ ಅಂತಾನೂ ಕರೀತಾರೆ. ಜ್ಞಾನದ ಮೂಲವೇ ಆಕೆ. ಈ ತತ್ವದ ಬಗ್ಗೆ ಯೋಚಿಸಿದ್ರೆ ನಿಜಕ್ಕೂ ಬೆರಗಾಗತ್ತೆ. ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ?
ಕೇವಲ ಮಂತ್ರದ ಅರ್ಥದಿಂದ ಇಷ್ಟೆಲ್ಲ ಶಕ್ತಿ ಬರುತ್ತದೆಯೇ? ಅಥವಾ ಅದರ ರಚನೆಯಲ್ಲಿ, ಅದರ ಶಬ್ದದಲ್ಲಿಯೇ ಏನಾದರೂ ವಿಶೇಷತೆ ಇದೆಯಾ? ಬಹುಶಃ ಇಲ್ಲಿಯೇ ಛಂದಸ್ಸಿನ ಪಾತ್ರ ಬರುವುದು ಅಲ್ವಾ? ಅತ್ಯುತ್ತಮ ಪ್ರಶ್ನೆ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ಗಾಯತ್ರಿಯ ಶಕ್ತಿ ಕೇವಲ ಅದರ ಅರ್ಥದಲ್ಲಿಲ್ಲ, ಅದರ ರಚನೆಯಲ್ಲಿದೆ. ಇಲ್ಲಿಯೇ ಛಂದಸ್ಸಿನ ಮಹತ್ವ. ಛಂದಸ್ಸು. ಹೌದು, ಛಂದಸ್ಸು ಅಂದ್ರೆ ವೇದದ ಪಾದಗಳು ಅಂತ ಕರೀತಾರೆ. ಅಮರಕೋಶದ ಪ್ರಕಾರ ಛಂದಯತೀತಿ ಛಂದಃ ಅಂದ್ರೆ ಆಹ್ಲಾದವನ್ನುಂಟು ಮಾಡುವುದೇ ಛಂದಸ್ಸು. ಓಕೆ. ವೇದಮಂತ್ರಗಳನ್ನ ಒಂದು ನಿರ್ದಿಷ್ಟ ಲಯ ಮತ್ತು ಸ್ವರದ ಚೌಕಟ್ಟಿನಲ್ಲಿ ಬಂಧಿಸುವುದೇ ಇದರ ಕೆಲಸ. ಹೇಗೆ ಗದ್ಯಕ್ಕೆ ವ್ಯಾಕರಣವೋ ಹಾಗೆ ಪದ್ಯಕ್ಕೆ ಛಂದಸ್ಸು. ಅಂದ್ರೆ ಮಂತ್ರಗಳಿಗೆ ಒಂದು ಮೀಟರ್ ಅಥವಾ ರಿದಮ್ ಕೊಡೋದು? ಹೌದು. ಆದ್ರೆ ಇದು ಕೇವಲ ಸಂಗೀತಕ್ಕಾಗಿ ಅಲ್ಲ. ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದೆ ಅಂತ ಹೇಳಲಾಗುತ್ತೆ. ಹೌದಾ? ಹೌದು. ಮಂತ್ರಗಳ ಉಚ್ಚಾರಣೆಯಿಂದಾಗುವ ಕಂಪನಗಳು ನಮ್ಮ ಶರೀರದಲ್ಲಿರುವ 72,000 ನಾಡಿಗಳು ಮತ್ತು 36 ಲಕ್ಷ ಉಪನಾಡಿಗಳನ್ನು ಜಾಗೃತಗೊಳಿಸುತ್ತವೆ ಅನ್ನೋ ನಂಬಿಕೆಯಿದೆ. ಈ ಕಂಪನಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಸ್ಥಳದಲ್ಲಿ ಆಗ್ಬೇಕಂದ್ರೆ ಅದಕ್ಕೊಂದು ಚೌಕಟ್ಟು ಬೇಕು. ಹೌದು. ಆ ಗಣಿತಬದ್ಧ ಚೌಕಟ್ಟನ್ನ ನೀಡುವೆ ಛಂದಸ್ಸು. ಇದು ಶಬ್ದದ ಶಕ್ತಿಯನ್ನು ಒಂದು ನಿರ್ದಿಷ್ಟ ಗುರಿಯತ್ತ ಕೇಂದ್ರೀಕರಿಸುವ ತಂತ್ರಜ್ಞಾನದಂತೆ ಆಯಿತು ಹಾಗಾದ್ರೆ. ಖಂಡಿತ. ಹಾಗಾದ್ರೆ ಬೇರೆ ಬೇರೆ ಛಂದಸ್ಸುಗಳು ಬೇರೆ ಬೇರೆ ಪರಿಣಾಮಗಳನ್ನು ಉಂಟು ಮಾಡುತ್ತವೆಯಾ? ವೇದಗಳಲ್ಲಿ ಎಷ್ಟು ರೀತಿಯ ಛಂದಸ್ಸುಗಳಿವೆ? ಗಾಯತ್ರಿ ಚೈತನ್ಯದ ಆಕರಗಳಲ್ಲಿ ಹೇಳಿರುವಂತೆ ವೇದಗಳಲ್ಲಿ ಪ್ರಮುಖವಾಗಿ 7 ಛಂದಸ್ಸುಗಳಿವೆ. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್ ಮತ್ತು ಜಗತಿ. ಓಕೆ. ಪ್ರತಿಯೊಂದಕ್ಕೂ ನಿರ್ದಿಷ್ಟ ಅಕ್ಷರಗಳ ಸಂಖ್ಯೆ ಮತ್ತು ನಿರ್ದಿಷ್ಟ ಫಲವಿದೆ. ಎಲ್ಲವನ್ನೂ ಪಟ್ಟಿ ಮಾಡೋದು ಬೇಡ, ಆದ್ರೆ ಒಂದು ಹೋಲಿಕೆ ನೋಡೋಣ. ಆಗ ಅದರ ಮಹತ್ವ ತಿಳಿಯುತ್ತೆ. ಸರಿ, ಹಾಗೆ ಮಾಡೋಣ. ಉದಾಹರಣೆಗೆ ಗಾಯತ್ರಿ ಛಂದಸ್ಸನ್ನು ತೆಗೆದುಕೊಳ್ಳಿ. ಇದರಲ್ಲಿ 24 ಅಕ್ಷರಗಳಿವೆ. ಸರಿ, 24. ಇದರ ಫಲ ತೇಜಸ್ಸು ಮತ್ತು ಬ್ರಹ್ಮವರ್ಚಸ್ಸು, ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಮತ್ತು ದೈವಿಕ ಕಾಂತಿ. ಈಗ ಇದನ್ನ ತ್ರಿಷ್ಟುಪ್ ಛಂದಸ್ಸಿಗೆ ಹೋಲಿಸಿ. ತ್ರಿಷ್ಟುಪ್ ಛಂದಸ್ಸಿನಲ್ಲಿ 44 ಅಕ್ಷರಗಳಿವೆ. ಇದು ಇಂದ್ರನಿಗೆ ಸಂಬಂಧಿಸಿದ್ದು. ಇದರ ಫಲ ಇಂದ್ರಿಯ ಬಲ, ಅಂದ್ರೆ ಶಕ್ತಿ ಮತ್ತು ವಿಜಯ. ಓ, ಇದು ಸ್ಪಷ್ಟವಾಗಿದೆ. ಅಂದ್ರೆ ಒಂದು ಆಧ್ಯಾತ್ಮಿಕ ಉನ್ನತಿಗಾಗಿ, ಇನ್ನೊಂದು ಲೌಕಿಕ ಶಕ್ತಿಗಾಗಿ. ಇದು ನಾವು ಯಾವ ಕೆಲಸಕ್ಕೆ ಯಾವ ಉಪಕರಣವನ್ನು ಬಳಸ್ತೀವಿ ಅನ್ನೋ ಹಾಗಾಯ್ತು. ನಿಖರವಾಗಿ. ಪ್ರತಿಯೊಂದು ಛಂದಸ್ಸು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ವಿನ್ಯಾಸಗೊಂಡಿದೆ. ಪಂಕ್ತಿ ಛಂದಸ್ಸು ಅನ್ನ ಮತ್ತು ಐಶ್ವರ್ಯಕ್ಕಾಗಿ, ಅನುಷ್ಟುಪ್ ಪ್ರತಿಷ್ಠೆಗಾಗಿ, ಹೀಗೆ. ಅಂದ್ರೆ ನಮ್ಮ ಪೂರ್ವಜರು ಶಬ್ದದ ರಚನೆಯನ್ನೇ ಒಂದು ನಿರ್ದಿಷ್ಟ ಫಲಿತಾಂಶವನ್ನು ಪಡೆಯುವ ತಂತ್ರಜ್ಞಾನವಾಗಿ ನೋಡುತ್ತಿದ್ರು. ಹೌದು. ಕೆಲವು ಆಧ್ಯಾತ್ಮಿಕ, ಕೆಲವು ಲೌಕಿಕ. ಈ ಎಲ್ಲ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸಿಗೆ ಒಂದು ವಿಶೇಷ ಸ್ಥಾನವಿದೆ ಅಂತ ಹೇಳಲಾಗುತ್ತೆ. ಯಾಕೆ? ಅದ ಹಿರಿಮೆ ಏನು? ಇದಕ್ಕೆ ಹಲವು ಕಾರಣಗಳಿವೆ. ಮೊದಲನೇದಾಗಿ, ಇದು ಅತ್ಯಂತ ಪ್ರಮುಖವಾದ ಮತ್ತು ಹೆಚ್ಚು ಬಳಕೆಯಲ್ಲಿರುವ ಛಂದಸ್ಸುಗಳಲ್ಲಿ ಒಂದು. ಹೌದು. ಋಗ್ವೇದದಲ್ಲಿರುವ ಸುಮಾರು 10,552 ಮಂತ್ರಗಳಲ್ಲಿ 2,000ಕ್ಕೂ ಹೆಚ್ಚು ಮಂತ್ರಗಳು ಗಾಯತ್ರಿ ಛಂದಸ್ಸಿನಲ್ಲಿಯೇ ಇವೆ. 2,000ಕ್ಕೂ ಹೆಚ್ಚು? ಹೌದು. ಇದು ಅದರ ವ್ಯಾಪಕತೆಯನ್ನು ತೋರಿಸುತ್ತೆ. ಎರಡನೆಯದಾಗಿ, ವಾಸುದೇವ ಉಪನಿಷತ್ತು ಗಾಯತ್ರೀಂ ಛಂದಸಾಂ ಮಾತಾ ಅಂತ ಹೇಳುತ್ತೆ. ಛಂದಸ್ಸುಗಳ ತಾಯಿ ಅಂದ್ರೆ ಇದು ಎಲ್ಲದಕ್ಕೂ ಮೂಲ ಎನ್ನುವ ಅರ್ಥದಿರ್ಬೋದೆ? ಹೌದು. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಕಾರಣ ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಓಕೆ. 10ನೇ ಅಧ್ಯಾಯವಾದ ವಿಭೂತಿ ಯೋಗದಲ್ಲಿ ಶ್ರೀಕೃಷ್ಣನು ತನ್ನ ದೈವಿಕ ವೈಭವಗಳನ್ನು ವಿವರಿಸುತ್ತಾ ಒಂದು ಮಾತು ಹೇಳ್ತಾನೆ: ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ. ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ. ಹೌದು. ವಾವ್! ಇದು ವಿಷಯವನ್ನ ಸಂಪೂರ್ಣವಾಗಿ ಬೇರೆ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಕೃಷ್ಣನೋ ತನಗೆ ಗಾಯತ್ರಿ ಛಂದಸ್ಸು ಇಷ್ಟ ಅಂತ ಹೇಳ್ತಿಲ್ಲ, ಆ ಛಂದಸ್ಸೇ ತಾನು ಅಂತ ಹೇಳ್ತಿದ್ದಾನೆ. ನಿಖರವಾಗಿ. ಅಂದ್ರೆ ಪರಮತತ್ವವನ್ನು ಅರಿಯಲು ಬೇಕಾದ ಶಬ್ದದ ರಚನೆಯೇ ದೈವಿಕ ಸ್ವರೂಪ ಅಂತ ಹೇಳಿದಾಗಾಯ್ತು. ಇಲ್ಲಿ ಮಾಧ್ಯಮವೇ ಸಂದೇಶವಾಗಿದೆ. ಅತ್ಯುತ್ತಮವಾಗಿ ಹೇಳಿದಿರಿ. ಅದೇ ಅದರ ಗೂಢಾರ್ಥ. ಅದಕ್ಕಾಗಿಯೇ ತೈತ್ತಿರೀಯ ಬ್ರಾಹ್ಮಣದಲ್ಲಿ ಗಾಯತ್ರಿ ಛಂದಸ್ಸು ಬ್ರಹ್ಮವರ್ಚಸ್ಸನ್ನು ಅಥವಾ ಬ್ರಹ್ಮಜ್ಞಾನವನ್ನುಂಟು ಮಾಡುತ್ತದೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಉಳಿದ ಛಂದಸ್ಸುಗರು ಪ್ರತಿಷ್ಠೆ, ಪಶು, ಅನ್ನ ಇತ್ಯಾದಿ ಲೌಕಿಕ ಫಲಗಳನ್ನು ನೀಡಿದ್ರೆ, ಗಾಯತ್ರಿ ಛಂದಸ್ಸು ನೇರವಾಗಿ ನಮ್ಮನ್ನು ಬ್ರಹ್ಮಜ್ಞಾನದ ಕಡೆಗೆ, ಆಧ್ಯಾತ್ಮಿಕ ತೇಜಸ್ಸಿನ ಕಡೆಗೆ ಕೊಂಡೊಯ್ಯುತ್ತೆ. ಅದಕ್ಕಾಗಿಯೇ ಅದಕ್ಕೆ ಅಗ್ರಸ್ಥಾನ. ಆದರೆ ಒಂದು ಪ್ರಶ್ನೆ,
ಋಗ್ವೇದದಲ್ಲಿ 2000ಕ್ಕೂ ಹೆಚ್ಚು ಮಂತ್ರಗಳು ಗಾಯತ್ರಿ ಛಂದಸ್ಸಿನಲ್ಲಿದ್ರೆ ಉಳಿದ ಸಾವಿರಾರು ಮಂತ್ರಗಳ ಗತಿಯೇನು? ಅವು ಕಡಿಮೆ ಶಕ್ತಿಯುತವೇ ಅಥವಾ ಅವುಗಳ ಉದ್ದೇಶವೇ ಬೇರೆಯೇ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಅವುಗಳನ್ನ ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಅವುಗಳ ಉದ್ದೇಶವೇ ಬೇರೆ. ಓಕೆ. ವೇದಗಳು ಕೇವಲ ಮೋಕ್ಷಕ್ಕೆ ಸೀಮಿತವಾಗಿಲ್ಲ. ಅವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಪುರುಷಾರ್ಥಗಳಿಗೂ ಮಾರ್ಗದರ್ಶನ ನೀಡುತ್ತವೆ. ಸರಿ. ತ್ರಿಷ್ಟುಪ್ ಮತ್ತು ಜಗತಿ ಛಂದಸ್ಸುಗಳಲ್ಲಿರುವ ಮಂತ್ರಗಳು ಯಜ್ಞಗಳಲ್ಲಿ ದೇವತೆಗಳನ್ನು ಆವಾಹನಿಸಲು, ಶಕ್ತಿ ಪಡೆಯಲು, ಶತ್ರುಗಳನ್ನು ಗೆಲ್ಲಲು, ಸಂಪತ್ತನ್ನು ಗಳಿಸಲು ಬಳಕೆಯಾಗುತ್ತಿದ್ದವು. ಅಂದ್ರೆ ಅವು ಅರ್ಥ ಮತ್ತು ಕಾಮ ಪುರುಷಾರ್ಥಗಳಿಗೆ ಸಂಬಂಧಿಸಿತು. ಹೌದು. ಆದ್ರೆ ಗಾಯತ್ರಿ ಛಂದಸ್ಸು ನೇರವಾಗಿ ಮೋಕ್ಷ ಅಥವಾ ಜ್ಞಾನಕ್ಕೆ ಸಂಬಂಧಿಸಿದೆ. ಹಾಗಾಗಿ ಇದು ಮೌಲ್ಯದ ಶ್ರೇಣಿಗಿಂತ ಹೆಚ್ಚಾಗಿ ಉದ್ದೇಶಗಳ ಶ್ರೇಣಿ ಅಂತ ಹೇಳ್ಬಹುದು. ಅರ್ಥವಾಯಿತು. ಗಾಯತ್ರಿ ಛಂದಸ್ಸು ಅಂತಿಮ ಗುರಿಯಾದ ಬ್ರಹ್ಮಜ್ಞಾನಕ್ಕೆ ನೇರವಾದ ದಾರಿ. ಹೌದು. ಇದೇ ಗಾಯತ್ರಿ ಛಂದಸ್ಸಿನಲ್ಲಿ ಕೆಲವು ಅಕ್ಷರಗಳು ಹೆಚ್ಚು ಅಥವಾ ಕಡಿಮೆ ಇರುವ ಪ್ರಭೇದಗಳು ಇವೆ ಅಂತ ಆಕಾರಗಳಲ್ಲಿ ಉಲ್ಲೇಖಿಸಲಾಗಿದೆ. ವಿರಾಟ್, ನಿಚ್ರುತ್, ಭೂರಿಕ್, ಸ್ವರಾಟ್ ಹೀಗೆ. ಹೌದು, ಇವೆ. ಒಂದೆರಡು ಅಕ್ಷರಗಳ ವ್ಯತ್ಯಾಸಕ್ಕೂ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿರೋದು ಈ ಶಬ್ದ ರಚನೆಯ ಬಗ್ಗೆ ನಮ್ಮ ಪೂರ್ವಜರು ಎಷ್ಟು ಸೂಕ್ಷ್ಮವಾಗಿ ಯೋಚಿಸಿದ್ರು ಅನ್ನೋದನ್ನ ತೋರಿಸುತ್ತೆ. ನಿಜ. ಪ್ರತಿಯೊಂದು ಅಕ್ಷರವೂ ಅದರ ಸ್ಥಾನವೂ ಮಹತ್ವದ್ದು. ಆ ಪ್ರತಿಯೊಂದು ವ್ಯತ್ಯಾಸವೂ ಕಂಪನದಲ್ಲಿ ಒಂದು ಸೂಕ್ಷ್ಮ ಬದಲಾವಣೆಯನ್ನ ತರುತ್ತೆ. ಆ ಬದಲಾವಣೆಗೆ ಅನುಗುಣವಾಗಿ ಅದರ ಪರಿಣಾಮವೂ ಬದಲಾಗುತ್ತೆ ಅನ್ನೋದು ಅವರ ತಿಳುವಳಿಕೆಯಾಗಿತ್ತು. ಇದು ಶಬ್ದದ ವಿಜ್ಞಾನದ ಆಳವನ್ನ ತೋರಿಸುತ್ತೆ. ಹೌದು. ಹಾಗಾದರೆ ಇಂದಿನ ಈ ಚರ್ಚೆಯನ್ನು ಒಟ್ಟುಗೂಡಿಸೋದಾದರೆ, ಗಾಯತ್ರಿ ಅನ್ನೋದು ಕೇವಲ ಒಂದು ಮಂತ್ರವಲ್ಲ. ಅದು ನಮ್ಮ ಇಂದ್ರಿಯಗಳನ್ನು ಮತ್ತು ಪ್ರಾಣವನ್ನು ರಕ್ಷಿಸುವ ಒಬ್ಬ ರಕ್ಷಕ ದೇವತೆಯಾಗಿ, ಜಗತ್ತಿನ ಸಮಸ್ತ ಚರಾಚರ ವಸ್ತುಗಳಲ್ಲಿ ಹಾಸುಹೋಗಾಗಿರುವ ನಿರಾಕಾರ ಪರಮತತ್ವವಾಗಿ ಮತ್ತು ವೇದಜ್ಞಾನಕ್ಕೆ, ವಿಶೇಷವಾಗಿ ಬ್ರಹ್ಮಜ್ಞಾನಕ್ಕೆ ಲಯಬದ್ಧ ಚೌಕಟ್ಟನ್ನು ಒದಗಿಸುವ ಮಾತೃ ಛಂದಸ್ಸಾಗಿ ಕಾರ್ಯನಿರ್ವಹಿಸುತ್ತೆ. ಈ ಎಲ್ಲ ಮುಖಗಳನ್ನ ಗಾಯತ್ರಿ ಚೈತನ್ಯದ ಆಧಾರಗಳು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಿವೆ. ನಿಜ. ಇಲ್ಲಿ ಅತ್ಯಂತ ಆಸಕ್ತಿಕರವಾದ ವಿಷಯ ಅಂದ್ರೆ ಈ ಎಲ್ಲ ಮುಖಗಳು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅನ್ನೋದು. ಗಾಯತ್ರಿ ದೇವತೆ ಮತ್ತು ಗಾಯತ್ರಿ ಛಂದಸ್ಸಿನ ನಡುವಿನ ಸಂಬಂಧ ಆಕಸ್ಮಿಕವಲ್ಲ. ಆ 24 ಅಕ್ಷರಗಳ 3 ಪಾದಗಳ ಛಂದಸ್ಸಿನ ರಚನೆಯೇ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಶಕ್ತಿಯನ್ನು ಅಂದ್ರೆ ಬ್ರಹ್ಮವರ್ಚಸ್ಸುವನ್ನು ಸೃಷ್ಟಿಸುತ್ತೆ. ಓಕೆ. ಆ ಮೂಲಕ ಆ ಛಂದಸ್ಸಿನಲ್ಲಿರುವ ಮಂತ್ರಗಳನ್ನು ಪಠಿಸುವವರನ್ನು ಗಾಯತ್ರಿ ಎಂಬ ದೈವಿ ಚೈತನ್ಯದೊಂದಿಗೆ ಒಂದುಗೂಡಿಸುತ್ತೆ. ಅಂದ್ರೆ ಇಲ್ಲಿ ಆಕಾರ ಅಂದ್ರೆ ಛಂದಸ್ಸು ಮತ್ತು ನಿರಾಕಾರ ಅಂದ್ರೆ ಶಕ್ತಿ ಒಂದಕ್ಕೊಂದು ಬೇರ್ಪಡಿಸಲಾಗದಂತೆ ಸೇರ್ಕೊಂಡಿವೆ. ನಿಖರವಾಗಿ. ಗಾಯತ್ರಿ ಛಂದಸ್ಸಿನಲ್ಲಿರುವ ಮಂತ್ರಗಳು ಬ್ರಹ್ಮವರ್ಚಸ್ಸು ಅಂದ್ರೆ ದೈವಿಕ ತೇಜಸ್ಸು ಮತ್ತು ಜ್ಞಾನವನ್ನು ನೀಡುತ್ತವೆ ಅಂತ ಶಾಸ್ತ್ರಗಳು ಹೇಳ್ತವೆ. ಇದು ಒಂದು ಆಲೋಚನೆಯನ್ನು ಹುಟ್ಟುಹಾಕುತ್ತೆ. ಗೊಂದಲ, ಗದ್ದಲ ಮತ್ತು ಅತಿಯಾದ ಮಾಹಿತಿಯ ಶಬ್ದಗಳಿಂದ ತುಂಬಿರುವ ಇಂದಿನ ಜಗತ್ತಿನಲ್ಲಿ ಇಂತಹ ಲಯಬದ್ಧವಾದ ಮತ್ತು ರಚನಾತ್ಮಕವಾದ ಶಬ್ದಗಳನ್ನು ಹಾಗೂ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಮತ್ತೆ ಒಳವಡಿಸಿಕೊಂಡ್ರೆ ಅದರ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪರಿಣಾಮ ಏನಾಗಿರುವುದು? ಒಳ್ಳೆ ಪ್ರಶ್ನೆ. ನಿರಂತರವಾಗಿ ನಮ್ಮ ಗಮನವನ್ನು ಸೆಳೆಯುವ, ನಮ್ಮನ್ನು ಚಂಚಲಗೊಳಿಸುವ ಶಬ್ದಗಳ ನಡುವೆ ಒಂದು ಸ್ಥಿರವಾದ ಅರ್ಥಪೂರ್ಣವಾದ ಲಯವನ್ನು ಕಳೆದುಕೊಂಡಿರೋದ್ರಿಂದ ನಾವು ಯಾವ ತೇಜಸ್ಸನ್ನು ಕಳೆದುಕೊಳ್ಳುತ್ತಿದ್ದೇವೆ? ಇದು ಆಲೋಚಿಸಬೇಕಾದ ವಿಷಯ.